ಸೀತಾರಾಮ ಸೀರಿಯಲ್ ಅದ್ದೂರಿಯಾಗಿ ನೆರವೇರುತ್ತಿದೆ ಅಶೋಕನ ಮದುವೆ. ಇದಕ್ಕೆ ಕಾರಣ ದೇಸಾಯಿ ಮನೆತನ. ಅಶೋಕ್ ಮದುವೆ ಸಡಗರದಿಂದ ನಡೆಯುತ್ತಿದೆ. ಪ್ರಿಯಾ ಹಾಗೂ ಅಶೋಕ್ ಇಬ್ಬರು ಸಹ ಈಗ ಜೀವನ ಸಂಗಾತಿಯಾಗ್ತಾ ಇದ್ದಾರೆ. ಅಶೋಕ್ ಅನಾಥವಾಗಿರುವ ಕಾರಣ ಅವರ ಮದುವೆಯನ್ನು ದೇಸಾಯಿ ಮನೆತವರವರು ನಡೆಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಮದುವೆ ಇನ್ನಷ್ಟು ಅದ್ದೂರಿಯಾಗಿ ನಡೆಯುತ್ತಿದೆ. ರಾಮ್ ತನ್ನ ಸಹೋದರನನ್ನು ಮದುವೆ ಎಂಬುದಷ್ಟು ಅದಕ್ಕಿಂತಲೂ ಹೆಚ್ಚು ಸಂತೋಷದಲ್ಲಿದ್ದಾನೆ. ಹೀಗಿರುವಾಗ ಮದುವೆಯ ಶುಭ ಕಾರ್ಯಗಳೆಲ್ಲ ಆರಂಭಗೊಂಡಿದೆ. ಚಾಂದಿನಿ ಇದೇ ಸಂದರ್ಭದಲ್ಲಿ ತಾನು ಹೇಗಾದರೂ ಮಾಡಿ ರಾಮ್ನನ್ನು ಮತ್ತೆ ತನ್ನ ಪ್ರೀತಿಯ ಬಳೆಯಲ್ಲಿ ಬೀಳಿಸಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾ ಇದ್ದಾಳೆ. ಆದರೆ ರಾಮ್ ಮಾತ್ರ ಅವಳ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಬೇಕು ಬೇಕು ಎಂದೇ ರಾಮ್ ಪಕ್ಕ ಬಂದು ನಿಂತಿರುತ್ತಾಳೆ. ಚಾಂದಿನಿ ಅಲ್ಲಿ ಬಂದು ನಿಂತಿರುವುದನ್ನು ಸಹಿಸಿಕೊಳ್ಳಲು ಪುಟಾಣಿ ಸಿಹಿಯಿಂದಲೂ ಸಾಧ್ಯವಾಗ್ತಾ ಇಲ್ಲ. ಇನ್ನು ಅಶೋಕ್ಗೆ ಮದುವೆ ಮಾಡೋರು ಯಾರು ಎಂಬ ಪ್ರಶ್ನೆ ಬರುತ್ತದೆ. ಆಗ ಭಾರ್ಗವಿ, ನೀವಿಬ್ಬರು ಅವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಡಿ ಎಂದು ಕೇಳಲಾಗುತ್ತದೆ. ಆಗ ಅವಳ ಗಂಡ, ನೋಡು ನೀನೇ ಅವನನ್ನು ಅನಾಥ ಎಂದು ಹೇಳ್ತಾ ಇದ್ದೆ, ಆದರೆ ಈಗ ನೀನೇ ತಾಯಿ ಆಗೋ ಪರಿಸ್ಥಿತಿ ಬಂತು ಅಂತಾನೆ. ಅವಳು ಒಂದು ಉಪಾಯ ಮಾಡ್ತಾಳೆ. ಮಾವ ಯಾವಾಗಲೂ ಎಲ್ಲ ಶುಭ ಕಾರ್ಯಕ್ಕೂ ನಾವಿಬ್ಬರೇ ಮಾಡಿದರೆ ಹೇಗೆ? ಈ ಬಾರಿ ಸುಧಾ ಹಾಗೂ ಸತ್ಯ ಇದನ್ನು ಮಾಡಲಿ. ಅವರಿಗೂ ಮಕ್ಕಳಿಲ್ಲ ಅನ್ನೋ ಕೊರಗು ಈ ರೀತಿಯಾಗಲಾದರೂ ಹೋಗಲಿ ಎಂದು ಹೇಳುತ್ತಾಳೆ. ಅದಕ್ಕೆ ಎಲ್ಲರ ಒಪ್ಪಿಗೂ ಇರುತ್ತದೆ. ನಂತರ ಅವರೇ ಮುಂದೆ ನಿಂತು ಎಲ್ಲ ಮಾಡೋದಾಗಿ ಒಪ್ಪಿಕೊಳ್ಳುತ್ತಾರೆ. ನಂತರ ಪ್ರಿಯಾಳ ತಾಯಿ, ನನ್ನ ಮಗಳ ಮದುವೆಯನ್ನು ಸೀತಾಳ ಮನೆ ಪಕ್ಕ ಇರೋ ಅಜ್ಜಿ ತಾತ ಮಾಡಿಸಿಕೊಡಬೇಕು, ಅವರೇ ದಾರೆ ಏರಿಸಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಇವರು ಒಪ್ಪಿಕೊಳ್ಳುತ್ತಾರೆ. ಪ್ರಿಯ ಕೂಡ ನಮಗೆ ಮಗಳಿದ್ದ ಹಾಗೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಮದುವೆ ಶಾಸ್ತ್ರ ಮುಂದುವರಿಯುತ್ತದೆ. ಅಶೋಕ ಎದ್ದು ನಿಲ್ಲುತ್ತಾನೆ. ಅವನಿಗೆ ಅಡ್ಡಲಾಗಿ ಅಂತರ್ಪಟ ಹಿಡಿಯುತ್ತಾರೆ. ನಂತರ ಪ್ರಿಯಾಳನ್ನು ಸೀತಾ ಕರೆದುಕೊಂಡು ಬರುತ್ತಾಳೆ. ಹಿಂದಿನ ಸಂಚಿಕೆಯಲ್ಲಿ ಸೀತಾರಾಮ್ ಆಯ್ಕೆ ಮಾಡಿರೋ ಸೀರೆನ ಉಟ್ಟುಕೊಂಡು ಮದುವೆ ಮನೆಯಲ್ಲಿ ಸಡಗರದಿಂದ ಓಡಾಡುತ್ತಾ ಇರುತ್ತಾಳೆ. ಆದರೆ ಇದನ್ನು ತುಂಬ ಜನರ ಹತ್ತಿರ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಆಗ ಚಾಂದಿನಿ ಬರ್ತಾಳೆ. ರಾಮ್ ಆಯ್ಕೆ ಮಾಡಿರೋ ಸೀರೆನ ಸಿಕ್ಕಿದೆ ಅಂದರೆ ನಿಂಗೆ ರಾಮ್ ಸಿಗ್ತಾನೆ ಅಂತ ಅನ್ಕೋಬೇಡ ಎಂದು ಹೇಳುತ್ತಾರೆ. ಕೈಯಲ್ಲಿ ಕೆಲಸ ಇದ್ದರೆ ಯೋಚನೆ ಸ್ವಲ್ಪ ಕಡಿಮೆ ಆಗುತ್ತದೆ. ಆ ಕಾರಣಕ್ಕೆ ನೀನು ಈ ಹೂವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಡು ಎಂದು ಚಾಂದಿನಿ ಹೇಳುತ್ತಾಳೆ. ಇವಳು ಅವಳಾಡಿದ ಮಾತಿಗೆ ತಿರುಗುತ್ತರ ಕೊಡದೆ ತಾನು ಆ ಹೂವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮಂಟಪದ ಕಡೆಗೆ ಹೋಗುತ್ತಾಳೆ. ಆಗ ಅಲ್ಲಿ ರಾಮ್ ಸಿಗ್ತಾನೆ. ಸೀತಾರಾಮ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಈ ಧಾರಾವಾಹಿ ಸೀತಾ ಹಾಗೂ ರಾಮ್ ಇಬ್ಬರು ಪ್ರೀತಿಗಾಗಿ ಹಂಬಲಿಸಿದ್ದರೂ ಸಹ ಇದುವರೆಗೂ ಒಂದಾಗಿರಲಿಲ್ಲ. ಆದರೆ ಈ ಸಂಚಿಕೆಯಲ್ಲಿ ಮಾತ್ರ ತಿರುವು ಕಂಡಿದೆ. ಸೀತಾರಾಮ್ ಹತ್ತಿರ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸೀತಾರಾಮರನ್ನು ದೂರ ಮಾಡಲು ಚಾಂದಿನಿ ಕುತಂತ್ರ ಪ್ಲಾನ್ ಫ್ಲಾಪ್ ಆಗಬಹುದೇ? ಚಾಂದಿನಿ ರಾಮ ಅಂದರೆ ಬಹಳ ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡುತ್ತಿದ್ದಾಳೆ. ಆಕೆ ಮೊದಲು ರಾಮನನ್ನು ಬಹಳ ಪ್ರೀತಿಸುವ ಹಾಗೆ ನಟನೆ ಮಾಡಿ ಆತನನ್ನು ನೋಡಿ ನೀರಿನಲ್ಲಿ ಕೈಬಿಟ್ಟು ಬಂದಿದ್ದಳು. ಆಕೆಗೆ ರಾಮನಿಗಿಂತ ಆತನ ಆಸ್ತಿಯ ಮೇಲೆ ಕಣ್ಣು. ಆಸ್ತಿ ಸಿಗಬೇಕು ಎಂದಾದರೆ ಅದನ್ನು ಹೇಗಾದರೂ ಪಡೆದುಕೊಳ್ಳಲು ಚಾಂದಿನಿ ರೆಡಿ ಇರುತ್ತಾಳೆ. ಇತ್ತ ಅಶೋಕನ ಮದುವೆ ಬಹಳ ಅದ್ದೂರಿಯಾಗಿ ನಡೆಯುತ್ತಿದೆ. ಹಾಗೆಯೇ ಸೀತಾರಾಮರ ಪ್ರೀತಿ ಕೂಡ ಬಹಳ ಹತ್ತಿರ ಆಗುತ್ತಿದೆ. ದೇವರು ಬೆಸೆದು ಬಂದ ಎಂದರೆ ತಪ್ಪಾಗದು. ಸದ್ಯ ಸೀತಾಗೆ ರಾಮ ಅಂದರೆ ಪಂಚಪ್ರಾಣ. ಆತ ತನ್ನ ಜೊತೆ ಇದ್ದರೆ ಏನು ಬೇಕಾದರೂ ಸಾಧಿಸುತ್ತೇನೆ ಎನ್ನುವ ಧೈರ್ಯ ಆಕೆಗೆ. ಸಿಹಿ ಕೂಡ ಸೀತಾರಾಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ನೀವಿಬ್ಬರು ಒಟ್ಟಿಗೆ ಇದ್ದರೆ ಖುಷಿ ಅಂತಾದರೆ ನಾನು ಅದಕ್ಕೆ ಯಾವುದೇ ಅಡ್ಡಿ ಮಾಡುವುದಿಲ್ಲ ಎಂದು ಹೇಳಿರುತ್ತಾಳೆ. ಈ ವಿಷಯ ತಿಳಿದು ರಾಮನಿಗೆ ಬಹಳ ಖುಷಿಯಾಗುತ್ತದೆ. ರಾಮನ ತಾತನಿಗೆ ರಾಮನಿಗೆ ಒಳ್ಳೆಯ ಹುಡುಗಿಯನ್ನು ನೋಡಲೇಬೇಕು ಅಂತ ಜೀವನದಲ್ಲಿ ಚೆನ್ನಾಗಿರಬೇಕು, ಇದಕ್ಕೆ ನಾನು ಏನಾದರೂ ಮಾಡಲೇಬೇಕು ಎಂದು ಆಲೋಚನೆ ಮಾಡುತ್ತಿರುತ್ತಾರೆ. ಈ ವೇಳೆ ರಾಮನ ಚಿಕ್ಕಪ್ಪ ಅವರ ತಂದೆ ಬಳಿ ಮಾತನಾಡುತ್ತಾರೆ. ಅಪ್ಪ, ರಾಮ ಯಾರನ್ನು ಇಷ್ಟಪಡುತ್ತಾರೋ ಅವರ ಜೊತೆ ಮದುವೆ ಮಾಡಿ, ದಯವಿಟ್ಟು ಅವನಿಗೆ ಬೇರೆ ಮದುವೆ ಮಾಡಿಸಲು ಹೋಗಬೇಡಿ, ನಿಮಗೆ ಕೈ ಮುಗಿದು ಬಿಡುತ್ತೇನೆ ಎಂದು ಕೇಳಿದಾಗ ರಾಮನ ತಾತ ಕೂಡ ಸುಮ್ಮನಾಗುತ್ತಾರೆ. ಇನ್ನು ಮನೆಯಲ್ಲಿ ನಡೆದ ಅವಾಂತರಗಳನ್ನು ಕಂಡು ರಾಮನಿಗೆ ಕೊಂಚ ಬೇಸರ ಆಗುತ್ತದೆ. ಭಾರ್ಗವಿ ಹೇಗಾದರೂ ಮಾಡಿ ತನ್ನ ಆಟ ಆಡಲೇಬೇಕೆಂದು ಮಸಲತ್ತು ಮಾಡುತ್ತಿರುತ್ತಾಳೆ. ಆಕೆಗೆ ಸೀತಾ ಮನೆಗೆ ಸೊಸೆಯಾಗಿ ಬರುವುದು ಸ್ವಲ್ಪವೂ ಇಷ್ಟವಿಲ್ಲ. ಆದ ಕಾರಣ ಹೇಗಾದರೂ ಮಾಡಿ ಸೀತಾಳನ್ನು ಮನೆಗೆ ಬರದ ಹಾಗೆ ಮಾಡಬೇಕೆಂದು ಆಲೋಚಿಸುತ್ತಾಳೆ. ಗೆಳೆಯನ ಮದುವೆಯಲ್ಲಿ ರಾಮ ಬ್ಯುಸಿ. ರಾಮ ಮಾತ್ರ ಅಶೋಕನ ಮದುವೆ ದಿನ ಸೀತಾ ಹಿಂದೆ ಮುಂದೆ ಸುಳಿದಾಡುತ್ತಾ ಇರುತ್ತಾನೆ. ಇತ್ತ ಅಶೋಕನ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಮೆಹಂದಿ ಇಡುವ ಶಾಸ್ತ್ರದಲ್ಲಿ ರಾಮ್ ಮಾತ್ರ ಫುಲ್ ಮಿಂಚಿಂಗ್. ಆತನ ಕೈಯಲ್ಲಿ ಎಸ್ ಎನ್ನುವ ಮದರಂಗಿಯನ್ನು ಹಾಕಿಕೊಳ್ಳುತ್ತಾನೆ. ಇದನ್ನು ಸೀತಾಗೆ ತೋರಿಸಿ ಖುಷಿ ಪಡುತ್ತಾನೆ. ಆದರೆ ಇದೀಗ ಚಾಂದಿನಿ ಸೀತೆ ಎಲ್ಲಿಗೆ ಹೋದರೂ ಅಲ್ಲಿಗೆ ಬರುತ್ತಿದ್ದಾಳೆ. ಚಾಂದಿನಿ ಮಾತಿಗೆ ಬಗ್ಗದ ಸೀತಾಳನ್ನು ಹೇಗಾದರೂ ಮಾಡಿ ದೂರ ಮಾಡಬೇಕೆನ್ನುವುದು ಚಾಂದಿನಿ ಗುರಿ. ಸೀತಾ ಬಳಿ ರಾಮನ ತಾತನಿಗೆ ಆದ ಸ್ಥಿತಿ ಬಗ್ಗೆ ವಿವರಿಸುತ್ತಾಳೆ. ರಾಮನಿಗೆ ಎರಡನೇ ಸಂಬಂಧ ಇರುವ ಹುಡುಗಿಯನ್ನು ಹುಡುಕಿದರು. ಆ ನಿಮಿತ್ತ ಅವರಿಗೆ ಹುಷಾರು ತಪ್ಪಿದ್ದ ಎಂದಾಗ ಸೀತಾಗೆ ತಳಮಳ ಹಾಗೆಯಾಗುತ್ತದೆ. ಆದರೆ ಅದನ್ನು ಯಾರ ಜೊತೆ ತೋರ್ಪಡಿಸಿಕೊಂಡಿಲ್ಲ. ಇತ್ತ ರಾಮನಿಗೆ ವಿಚಾರ ತಿಳಿಸದಿದ್ದರೂ ಆತ ಮನಸ್ಸಿಗೆ ಅಷ್ಟೊಂದು ಹಚ್ಚಿಕೊಂಡಿರಲಿಲ್ಲ. ಸೀತಾಳ ಮನಸ್ಸು ಕೆಡಿಸಲು ಬಂದ ಚಾಂದಿನಿ ಇವರಿಬ್ಬರ ಪ್ರೀತಿ ನೋಡಿ ಅವಳೆ ಬೇಸರದಲ್ಲಿದ್ದಾಳೆ. ಸೀತಾರಾಮ ಆಯ್ಕೆ ಮಾಡಿರೋ ಸೀರೆನ ಉಟ್ಟುಕೊಂಡು ಮದುವೆ ಮನೆ ಬದಲಿ ಸಡಗರದಿಂದ ಓಡಾಡ್ತಾ ಇರ್ತಾಳೆ. ಆದರೆ ಅದನ್ನು ತುಂಬಾ ಜನರ ಹತ್ರ ಸಹಿಸಿಕೊಳ್ಳೋಕೆ ಆಗುದಿಲ್ಲ. ಈಗ ಚಾಂದಿನಿ ಬರ್ತಾಳೆ. ರಾಮ ಆಯ್ಕೆ ಮಾಡಿರೋ ಸೀರೆ ಸಿಕ್ಕಿದ್ರೆ ಆದರೆ ನಿಂಗೆ ರಾಮ ಸಿಗ್ತಾನೆ ಅಂತೂ ಅಂದ್ಕೋಬೇಡ ಎಂದು ಹೇಳ್ತಾಳೆ. ರಾಮ ಯಾರಿಗೆ ಸಿಗಬೇಕು ಅಂತ ಆ ದೇವರು ನಿರ್ಧಾರ ಮಾಡಿರ್ತಾನೆ, ಅದನ್ನು ಯಾರಿಗೂ ಕೂಡ ಬದಲಾಯಿಸೋಕ್ಕೂ ಸಾಧ್ಯ ಇಲ್ಲ ಎಂದು ಸೀತೆ ಹೇಳ್ತಾಳೆ. ಹೌದಾ, ಹಾಗಾದ್ರೆ ಎಲ್ಲ ದೇವರು ನೋಡ್ಕೋತಾನೆ, ನಿನ್ನ ರಾಮನ ತನಗೆ
ಒಂದು ಮಾಡಿ ನಿನ್ನ ಮೇಲೆ ಹೂವಿನ ಮಳೆ ಸುರಿಸ್ತಾನೆ ಎಂದು ಚಾಂದಿನಿ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಸೀತಾ ಅಷ್ಟೊಂದು ಏನು ಯೋಚನೆ ಮಾಡದೆ ಹಾಗೆ ಇರ್ತಾಳೆ. ಆದರೆ ಚಾಂದಿನಿ ಅವಳನ್ನು ಅಲ್ಲಿ ಸುಮ್ಮನೆ ನಿಲ್ಲೋಕೆ ಬಿಡೋದಿಲ್ಲ. ಅವಳು ಬೇಕು ಬೇಕು ಎಂದೇ ಸೀತಾ ಹತ್ತಿರ ಬೇಡದೆ ಜಗಳ ಮಾಡಲು ಮುಂದಾಗುತ್ತಾಳೆ. ಸೀತಾ ಸುಮ್ಮನೆ ನಿಂತಿರುವುದಕ್ಕೂ ಕಂಡು ಅಷ್ಟೆಲ್ಲ ಯೋಚನೆ ಮಾಡಬೇಡ, ಈ ಹೂವು ತೆಗೆದುಕೊಂಡು ಮಂಟಪಕ್ಕೆ ಹೋಗು ಎಂದು ಹೇಳುತ್ತಾಳೆ. ಕೈಯಲ್ಲಿ ಕೆಲಸ ಇದ್ದರೆ ಯೋಚನೆ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಕಾರಣಕ್ಕೆ ನೀನು ಈ ಹೂವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇಡು ಎಂದು ಚಾಂದಿನಿ ಹೇಳುತ್ತಾಳೆ. ಸೀತಾ ಅವಳ ನಡೆದ ಮಾತಿಗೆ ತಿರುಗುತ್ತರ ಕೊಡದೆ ತಾನು ಆ ಹೂವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಮಂಟಪದ ಕಡೆಗೆ ಹೊರಡುತ್ತಾಳೆ. ಅಲ್ಲಿ ರಾಮ್ ಆಗ ಎಡವಿ ಬರುತ್ತಾನೆ. ಎಡವಿ ಬೀಳುತ್ತಾರೆ. ಆಗ ರಾಮ್ ಅವಳನ್ನು ಹಿಡಿದುಕೊಳ್ಳುತ್ತಾರೆ. ಅವರ ಕೈಯಲ್ಲಿದ್ದ ಹೂವಿನ ಬಟ್ಟಲು ಹೂಗಳೆಲ್ಲ ಮೇಲಕ್ಕೆ ಚೆಲ್ಲಿ ಅವರಿಬ್ಬರ ಮೈ ಮೇಲೆ ಬೀಳುತ್ತದೆ. ದೂರದಲ್ಲಿ ನಿಂತು ಚಾಂದಿನಿ ಇವರಿಬ್ಬರನ್ನು ನೋಡುತ್ತಾ ಇರುತ್ತಾಳೆ. ಅವಳಿಗೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಅವಳಿಗೆ ತಾನು ಹೇಳಿದ ಒಂದು ಮಾತು ಮತ್ತೆ ನೆನಪಾಗಿ ಈ ಸಂದರ್ಭದಲ್ಲಿ ನೆನಪಾಗುತ್ತದೆ. ಅದೇನೆಂದರೆ ನಿನ್ನ ರಾಮನ ತಾನಾಗಿ ಬಂದು ಒಂದು ಮಾಡಿ ನಿಮ್ಮ ಮೇಲೆ ಹೂವಿನ ಮಳೆ ಸುರಿಸುತ್ತಾನ ಎಂದು ಅವಳು ಈ ಹಿಂದೆ ಕೇಳಿರುವುದು ನೆನಪಾಗುತ್ತದೆ. ಮತ್ತೆ ಅವಳಷ್ಟಕ್ಕೆ ಅವಳೇ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇತ್ತ ರಾಮ್ ಸೀತಾಳನ್ನು ಹೊಗಳುತ್ತಾ ಇರುತ್ತಾನೆ. ಎಷ್ಟು ಚೆನ್ನಾಗಿದ್ದಾರೆ ಸೀತಾ, ನೀವು ನಿಮ್ಮನ್ನು ನೋಡ್ತಾ ಇದ್ದರೆ ನಾನು ನಿಂತಲ್ಲೇ ಕಳೆದು ಹೋಗ್ತಾ ಇದ್ದೀನಿ ಎಂದು ಹೇಳ್ತಾನೆ. ಸುಮ್ಮನೆ ಇರಿ ರಾಮ್, ನೀವು ಹೇಳೋದಷ್ಟು ಸುಂದರವಾಗಿಲ್ಲ ಅಂತ ಸೀತಾ ಹೇಳ್ತಾಳೆ. ನಾನೇ ಯಾಕ್ರಿ ಸುಳ್ಳು ಹೇಳಿ ಅಂತ ರಾಮ್ ಕೇಳ್ತಾನೆ. ದೇವರೇ ಒಂದು ಮಾಡೋಕೆ ನಿರ್ಧರಿಸಿರೋ ಜೋಡಿನ ಚಾಂದಿನಿ ದೂರ ಮಾಡಲು ಸಾಧ್ಯನಾ? ನಂತರ ಸೀತಾ ತಾತನ ಬಗ್ಗೆ ಪ್ರಶ್ನೆ ಮಾಡುತ್ತಾಳೆ. ಅವರ ಆರೋಗ್ಯ ಹೇಗಿದೆ? ಈಗ ನೀವು ಬೇರೆ ನಮ್ಮ ವಿಚಾರನ ಅವರಿಗೆ ಹೇಳ್ತೀನಿ ಅಂತ ಹೇಳಿದಿರಿ, ಅಂಥ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಗಮನ ಇರಬೇಕು ಅಲ್ವಾ ಅಂತ ಹೇಳ್ತಾಳೆ. ಆಗ ರಾಮ್ ಆ ಬಗ್ಗೆ ಕಾನ್ಫಿಡೆಂಟ್ ಆಗಿರುತ್ತಾನೆ. ತಾತಂಗಿ ಇದರಿಂದ ಖುಷಿಯಾಗುತ್ತದೆ ಎಂದು ಹೇಳಿದ್ದಾನೆ. ಸೀತಾರಾಮ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದೆ. ಈ ಧಾರಾವಾಹಿಯಲ್ಲಿ ಸೀತಾ ಹಾಗೂ ರಾಮ್ ಇಬ್ಬರು ಪ್ರೀತಿಗಾಗಿ ಬೆಂಬಲಿಸುತ್ತಿದ್ದರೂ ಸಹ ಇದುವರೆಗೆ ಬಂದಾಗಿರಲಿಲ್ಲ. ಆದರೆ ಈ ಸಂಚಿಕೆಯಲ್ಲಿ ಮಹತ್ತರ ತಿಳುವು ಅಂದುಕೊಂಡಿದೆ. ಸೀತಾರಾಮ್ ಹತ್ತಿರ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಸೀತಾರಾಮ ಸೀರಿಯಲ್ ಅದ್ದೂರಿಯಾಗಿ ನೆರವೇರುತ್ತಿದೆ ಅಶೋಕನ ಮದುವೆ. ಇದಕ್ಕೆ ಕಾರಣ ದೇಸಾಯಿ ಮನೆತನ. ಅಶೋಕ್ ಮದುವೆ ಸಡಗರದಿಂದ ನಡೆಯುತ್ತಿದೆ. ಪ್ರಿಯಾ ಹಾಗೂ ಅಶೋಕ್ ಇಬ್ಬರು ಸಹ ಈಗ ಜೀವನ ಸಂಗಾತಿಯಾಗ್ತಾ ಇದ್ದಾರೆ. ಅಶೋಕ್ ಅನಾಥವಾಗಿರುವ ಕಾರಣ ಅವರ ಮದುವೆಯನ್ನು ದೇಸಾಯಿ ಮನೆತವರವರು ನಡೆಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಮದುವೆ ಇನ್ನಷ್ಟು ಅದ್ದೂರಿಯಾಗಿ ನಡೆಯುತ್ತಿದೆ. ರಾಮ್ ತನ್ನ ಸಹೋದರನನ್ನು ಮದುವೆ ಎಂಬುದಷ್ಟು ಅದಕ್ಕಿಂತಲೂ ಹೆಚ್ಚು ಸಂತೋಷದಲ್ಲಿದ್ದಾನೆ. ಹೀಗಿರುವಾಗ ಮದುವೆಯ ಶುಭ ಕಾರ್ಯಗಳೆಲ್ಲ ಆರಂಭಗೊಂಡಿದೆ. ಚಾಂದಿನಿ ಇದೇ ಸಂದರ್ಭದಲ್ಲಿ ತಾನು ಹೇಗಾದರೂ ಮಾಡಿ ರಾಮ್ನನ್ನು ಮತ್ತೆ ತನ್ನ ಪ್ರೀತಿಯ ಬಳೆಯಲ್ಲಿ ಬಿಡಿಸಿಕೊಳ್ಳಬೇಕು ಎಂದು ಅಂದುಕೊಳ್ಳುತ್ತಾ ಇದ್ದಾಳೆ. ಆದರೆ ರಾಮ್ ಮಾತ್ರ ಅವಳ ಕಡೆ ತಿರುಗಿಯೂ ನೋಡ್ತಾ ಇಲ್ಲ. ಬೇಕು ಬೇಕು ಎಂದೇ ರಾಮ್ ಪಕ್ಕ ಬಂದು ನಿಂತಿರುತ್ತಾಳೆ. ಚಾಂದಿನಿ ಅಲ್ಲಿ ಬಂದು ನಿಂತಿರುವುದನ್ನು ಸಹಿಸಿಕೊಳ್ಳಲು ಪುಟಾಣಿ ಸಿಹಿಯಿಂದಲೂ ಸಾಧ್ಯವಾಗ್ತಾ ಇಲ್ಲ. ಇನ್ನು ಅಶೋಕ್ಗೆ ಮದುವೆ ಮಾಡೋರು ಯಾರು ಎಂಬ ಪ್ರಶ್ನೆ ಬರುತ್ತದೆ. ಆಗ ಭಾರ್ಗವಿ, ನೀವಿಬ್ಬರು ಅವರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಕೊಡಿ ಎಂದು ಕೇಳಲಾಗುತ್ತದೆ. ಆಗ ಅವಳ ಗಂಡ, ನೋಡು ನೀನೇ ಅವನನ್ನು ಅನಾಥ ಎಂದು ಹೇಳ್ತಾ ಇದ್ದೆ, ಆದರೆ ಈಗ ನೀನೇ ತಾಯಿ ಆಗೋ ಪರಿಸ್ಥಿತಿ ಬಂತು ಅಂತಾನೆ. ಅವಳು ಒಂದು ಉಪಾಯ ಮಾಡ್ತಾಳೆ. ಮಾವ ಯಾವಾಗಲೂ ಎಲ್ಲ ಶುಭ ಕಾರ್ಯಕ್ಕೂ ನಾವಿಬ್ಬರೇ ಮಾಡಿದರೆ ಹೇಗೆ? ಈ ಬಾರಿ ಸುಧಾ ಹಾಗೂ ಸತ್ಯ ಇದನ್ನು ಮಾಡಲಿ. ಅವರಿಗೂ ಮಕ್ಕಳಿಲ್ಲ ಅನ್ನೋ ಕೊರಗು ಈ ರೀತಿಯಾಗಲಾದರೂ ಹೋಗಲಿ ಎಂದು ಹೇಳುತ್ತಾಳೆ. ಅದಕ್ಕೆ ಎಲ್ಲರ ಒಪ್ಪಿಗೂ ಇರುತ್ತದೆ. ನಂತರ ಅವರೇ ಮುಂದೆ ನಿಂತು ಎಲ್ಲ ಮಾಡೋದಾಗಿ ಒಪ್ಪಿಕೊಳ್ಳುತ್ತಾರೆ. ನಂತರ ಪ್ರಿಯಾಳ ತಾಯಿ, ನನ್ನ ಮಗಳ ಮದುವೆಯನ್ನು ಸೀತಾಳ ಮನೆ ಪಕ್ಕ ಇರೋ ಅಜ್ಜಿ ತಾತ ಮಾಡಿಸಿಕೊಡಬೇಕು, ಅವರೇ ದಾರೆ ಏರಿಸಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಇವರು ಒಪ್ಪಿಕೊಳ್ಳುತ್ತಾರೆ. ಪ್ರಿಯ ಕೂಡ ನಮಗೆ ಮಗಳಿದ್ದ ಹಾಗೆ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಮದುವೆ ಶಾಸ್ತ್ರ ಮುಂದುವರಿಯುತ್ತದೆ. ಅಶೋಕ ಎದ್ದು ನಿಲ್ಲುತ್ತಾನೆ. ಅವನಿಗೆ ಅಡ್ಡಲಾಗಿ ಅಂತರ್ಪಟ ಹಿಡಿಯುತ್ತಾರೆ. ನಂತರ ಪ್ರಿಯಾಳನ್ನು ಸೀತಾ ಕರೆದುಕೊಂಡು ಬರುತ್ತಾಳೆ. ಹಿಂದಿನ ಸಂಚಿಕೆಯಲ್ಲಿ ಸೀತಾರಾಮ್ ಆಯ್ಕೆ ಮಾಡಿರೋ ಸೀರೆನ ಉಟ್ಟುಕೊಂಡು ಮದುವೆ ಮನೆಯಲ್ಲಿ ಸಡಗರದಿಂದ ಓಡಾಡುತ್ತಾ ಇರುತ್ತಾಳೆ. ಆದರೆ ಇದನ್ನು ತುಂಬ ಜನರ ಹತ್ತಿರ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಆಗ ಚಾಂದಿನಿ ಬರ್ತಾಳೆ. ರಾಮ್ ಆಯ್ಕೆ ಮಾಡಿರೋ ಸೀರೆನ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಅವರ್ ಚಾನಲ್.